ಈ ಪಾದಯಾತ್ರೆಯ ಉದ್ದೇಶ ಒಂದೇ. ಪೂಜ್ಯ ಖಾವಂತರು ಮತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಜನರ ಒಳ್ಳೇದಗೋಸ್ಕರ ಏನೇನು ಕೆಲಸ ಮಾಡಿದ್ದೆ ನಾವು ನಮ್ಮ ಕಣ್ಣಾರೆ ನೋಡಬೇಕಂತ ಆಸೆ ಇತ್ತು. ಈ ಪ್ರೇಮದ ದೇಗುಲ ಎಷ್ಟು ವಿಶಾಲವಾದದ್ದೆ, ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಏನೇನು ಕೊಡುಗೆ ಕೊಟ್ಟಿದೆ ಅದು ನಮ್ಮ ಕಣ್ಣಾರೆ ನೋಡಬೇಕಂತ ಆಸೆ ಇತ್ತು. ನಾವು ನೋಡಿದ್ದೀವಿ. ನಮ್ಮ ಅಪೇಕ್ಷೆ ಎಷ್ಟಿತ್ತು, ಅಪೇಕ್ಷೆಗಿಂತ 110 ಲಕ್ಷ ಟೈಮ್ ಜಾಸ್ತಿ ನಮಗೆ ಇದು ನೋಡ್ಬಿಟ್ಟು ಖುಷಿಯಾಗಿದೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ನೀವು ಒಂದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಆರೋಪ ಅಂತ. ಆರೋಪ ಯಾರ ಮೇಲೂ ಯಾರಾದ್ರೂ ಮಾಡಬಹುದು. ಆರೋಪ ಸಿದ್ಧವಾದ್ರೆ ಮಾತ್ರ ಏನಾದ್ರೂ ಪ್ರತಿಫಲ ಸಿಕ್ಕುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳನ ನೀವು ಹಗದ್ರೆ ಬುಡೆಗಿಡಿ ಏನು ಸಿಕ್ಕಲ್ಲ. ಇಲ್ಲಿ ಸಿಕ್ಕದ್ ಏನಂದ್ರೆ ಇವ್ರು ಕೊಟ್ಟಿರುವ ಕೊಡುಗೆ, ಮಕ್ಕಳ ಶಿಕ್ಷೆ, ರೈತರಿಗೆ ಕೊಟ್ಟಿರುವ ಅನುದಾನ, ಆಸ್ಪತ್ರೆಯಲ್ಲಿ ಮಾಡ್ತಾ ಇರುವ ಕೆಲಸಗಳು, ಧರ್ಮವನ್ನು ಎತ್ತಿ ಹಿಡಿಯುವಕ್ಕೋಸ್ಕರ ಪ್ರಯತ್ನ, ಮತ್ತೆ ಪ್ರೀತಿ, ಪ್ರೇಮ ಮತ್ತೆ ಭಾವೈಕ್ಯತೆಯ ಭಾರತ ಸಿಕ್ಕುತ್ತೆ. ನಾನು ಯಾರೇನೇನು ಅಪವಾದನೆ ಮಾಡಿದ್ದಾರೆ ನಮ್ಗೆ ಗೊತ್ತಿದೆ. ಈಗ SITಯಲ್ಲಿ ರಿಪೋರ್ಟ್ ಜಾರಿ ಆಗ್ತೈತೆ. ಮೊದಲಾಗಿ ಆರೋಪ ಮಾಡಿದಾಗ CBI ಕೊಡಿ ಅಂತ ಹೇಳಿದ್ಯಾರು? ಪೂಜ್ಯ ಖಾವಂತ್ರೆ. ಈಗ SITಯಲ್ಲಿ ಕೊಟ್ಟಿದ್ದಾರೆ, ಹೇಳ್ತಾ ಇದ್ದಾರಂತೆ ಈಗ ನಮಗೆ SIT ಮೇಲೆ ಭರೋಸೆ ಇಲ್ಲ, ಏನು ಅಮೆರಿಕದಿಂದ ತರಬೇಕಾ, FBI ತರಬೇಕಾ? ಸೊ ಇದ್ರ ಬಗ್ಗೆ ನಾನು ಈ 4-5 ಕಿಡಿಗೇಡಿಗಳ ಬಗ್ಗೆ ನಾನು ಏನು ಮಾತಾಡಕ್ಕೆ ನನಗೆ ಇಚ್ಛೆನೂ ಇಲ್ಲ. ಯಾಕಂದ್ರೆ ನಾವು ಬಂದಿದ್ದೀವಿ ಈ ಪುಣ್ಯ ಸ್ಥಳಕ್ಕೆ. ನಮಗೆ ಏನು ಬೇಕಾಗಿತ್ತು ಅದು ನಾವು ನೋಡಿದ್ದೀವಿ. ನಮಗೆ ಮನಸ್ತೃಪ್ತಿಯಾಗಿದೆ. ನೋಡಿ, DCM ನಮ್ಮ DK ಶಿವಕುಮಾರ್ ಅವರು ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಮಾತಾಡಿದ್ರು. ಇದರ ಬಗ್ಗೆ ಸುದೀರ್ಘ ಕಾಲ ಚರ್ಚೆ ಆಯಿತು. ಕಾಲ ಚರ್ಚೆ ಆದಮೇಲೆ DCM ಅವರು ತಮ್ಮ ಬಾಯಿಂದಾನೇ ಹೇಳಿದ್ದಾರೆ ಇದು ಷಡ್ಯಂತ್ರ ಅಂತ. ಅವ್ರಿಗೆ ಏನೇನು ಈ ಷಡ್ಯಂತ್ರದಲ್ಲಿ ಸುಮ್ಮನೆ ಯಾರ್ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರನ್ನ ಕಾನೂನು ರೀತಿಯಲ್ಲಿ ಡೆಫಿನೆಟ್ಲಿ ಏನು ಸಜಾ ಆಗಬೇಕು ಆಗುತ್ತೆ. ನಮಗೆ ಸಂಪೂರ್ಣವಾದ ವಿಶ್ವಾಸವಿದೆ. ಈಗ ನಾನು ಮೊನ್ನೆ ಓದ್ತಾ ಇದ್ದೆ, ಯಾರೋ ಹೇಳ್ತಾ ಇದ್ರು ನಾವು ಕೊಟ್ಟಿರುವ ಕಂಪ್ಲೇಂಟ್ ವಾಪಸ್ ತಗೊಳ್ತೀವಂತ. ಅವ್ರು ಕೊಟ್ಟಿರುವ ಕಂಪ್ಲೇಂಟ್ ವಾಪಸ್ ತಗೊಳ್ಳಕ್ಕೆ ಯಾವುದೇ ರೀತಿಯಲ್ಲಿ ನಾವು ಬಿಡಬಾರ್ದು. ಯಾಕಂದ್ರೆ ನಾಳೆ ಒಳ್ಳೆ ಕೆಲಸ ಮಾಡ್ತಿರುವ ಸಂಸ್ಥೆ ಉಳಿಬೇಕು, ನಮ್ಮೆಲ್ಲರ ಮಕ್ಕಳು ಬೆಳಿಬೇಕು, ನಮ್ಮೆಲ್ಲರ ರೈತರು ಚೆನ್ನಾಗಾಗಬೇಕಂತ ಹೇಳಿದ್ರೆ ಯಾರು ಈ ಕ್ರಿಮಿನಲ್ ಮೈಂಡ್ ಇದೆ ಅವ್ರನ್ನ ನಾವು ಬಹಿರಂಗವಾಗಿ ಹೊರಗೆ ತಂದುಬಿಟ್ಟು ಅವ್ರನ್ನ ತೋರಿಸ್ಬೇಕು. ಈ ಥರ ಯಾರಾದರೂ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಅವ್ರಿಗೆ ಸೂಕ್ತವಾದ ಶಿಕ್ಷೆ ಬೀಳುತ್ತೆ ಅಂತ. ನೋಡಿ, ನನಗೆ ಈ ದೇಶದ ಎಲ್ಲ ಸಂಸ್ಥೆ, ವೆದರ್ ಇಟ್ ಇಸ್ ಪೊಲೀಸ್, ವೆದರ್ ಇಟ್ ಇಸ್ SIT, ವೆದರ್ ಇಟ್ ಇಸ್ CBI, ವೆದರ್ ಇಟ್ ಇಸ್ ಜುಡಿಷರಿ, ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. SIT ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. SIT ಏನೇನು ಆ್ಯಕ್ಷನ್ಸ್ ತಗೊಳ್ಬೇಕು ಆ್ಯಕ್ಷನ್ಸ್ ತಗೊಂಡಿದೆ. ಅವರ ರಿಪೋರ್ಟ್ ಶೀಘ್ರದಲ್ಲಿ ಜಾರಿಯಾಗುತ್ತೆ, ನೋಡೋಣ. ಆದರೆ ನೋಡಿ, ಈ ಷಡ್ಯಂತ್ರ ಹಿಂದೆ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಸೂಕ್ತವಾದ ಶಿಕ್ಷೆ ತೋರಿಸೋಕ್ಕೆ ನಮ್ಮ ಅಶೋಕ ಸ್ತಂಭದಲ್ಲಿ 4 ಸಿಂಹಗಳಿವೆ. ಈ 4ನೇ ಸಿಂಹ ಕಾಣಿಸಲ್ಲ. ಈ 4ನೇ ಸಿಂಹ ಜನರು. ನೀವು ಮನೆಯಲ್ಲಿ ಕೂತಿದ್ದೀರಲ್ಲ, ನೀವು ಹೊರಗೆ ಬರಬೇಕು. ಹೊರಗೆ ಬಂದ್ಬಿಟ್ಟು ನೀವು ಕೇಳಬೇಕು. ಇಂಥ ಒಂದು ಸಂಸ್ಥೆ ಇವಾಗವರೆಗೂ ಲಕ್ಷಾಂತರ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದೆ, ಲಕ್ಷಾಂತರ ಜೀವನಕ್ಕೆ ಒಂದು ದಾರಿದೀಪವಾಗಿದೆ. ಅಂಥ ಒಂದು ಇನ್ಸ್ಟಿಟ್ಯೂಷನ್, ಅಂಥ ಒಂದು ವ್ಯಕ್ತಿ, ಅಂಥ ಒಂದು ವ್ಯಕ್ತಿತ್ವ ಬಗ್ಗೆ ನೀವು ಮಾತಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನಾವು ದಿ ಪೀಪಲ್, ಇಟ್ ಈಸ್ ಇನ್ ದಿ ಪೀಪಲ್ಸ್ ಕೋರ್ಟ್. ಪೀಪಲ್ ಬಂದುಬಿಟ್ಟು ಮಾಡಬೇಕು. ನನಗೆ ಈ ಸರ್ಕಾರದ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ನಮ್ಮ DCM DK ಶಿವಕುಮಾರ್ ನಮ್ಮ ನಾಯಕರು, ಅವರು ಸದನದಲ್ಲಿ ಏನು ಹೇಳಿದ್ದಾರೆ ಈ ಷಡ್ಯಂತ್ರ ನಡೆದಿದೆ ಅಂತ, ಅವರು ಸೂಕ್ತವಾದ ಶಿಕ್ಷೆ ಕೊಡ್ತಾರೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಸರ್.